ಹಾಯ್ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಈ ಒಂದು ಜಿಯೋ ಫೋನ್ ಬಂದ್ಬಿಟ್ಟು ನಮ್ಮ ಕನ್ನಡ ಟೆಕ್ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ ಯಾರಾದರೂ ಒಬ್ಬರಿಗೆ ಉಚಿತವಾಗಿ ಸಿಗಲಿದೆ. ಸೊ ಅದಕ್ಕೋಸ್ಕರ ಏನೆಲ್ಲ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ಅದಕ್ಕಿಂತ ಮೊದಲು ಈ ಒಂದು ಜಿಯೋ ಫೋನನ್ನು ತಗೊಂಡ್ರೆ ನಿಮಗೆ ಏನು ಆಫರ್ ಸಿಗಲಿದೆ ಮತ್ತು ಈ ಒಂದು ಜಿಯೋ ಫೋನಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ನೋಡೋಣ. ಸೊ ಫಸ್ಟು ಈ ಒಂದು ಜಿಯೋ ಫೋನ್ಗೆ ನೀವು 49 ರೂಪಾಯಿ ರೀಚಾರ್ಜ್ ಮಾಡಿಕೊಂಡ್ರೆ 1 GB ಡಾಟಾ ಸಿಗುತ್ತೆ. ಅದು ಮಾತ್ರ ಅಲ್ಲದೆ ನೀವು 1 ತಿಂಗಳಿಗೆ ಅನ್ಲಿಮಿಟೆಡ್ ಕಾಲ್ ಯಾವುದೇ ನೆಟ್ವರ್ಕ್ಗೆ ಮಾಡ್ಕೋಬಹುದು. ಮತ್ತು ಈ ಒಂದು ಜಿಯೋ ಫೋನ್ನ ಸ್ಪೆಸಿಫಿಕೇಶನ್ಸನ್ನು ನೋಡಬೇಕಂದ್ರೆ ಇದರಲ್ಲಿ ನೀವು HD ವಿಡಿಯೋ ಕಾಲನ್ನು ಮಾಡ್ಕೋಬೋದು ಮತ್ತು HD ವಾಯ್ಸ್ ಕಾಲನ್ನು ಕೂಡ ಮಾಡ್ಕೋಬೋದು. 4G ಇಂಟರ್ನೆಟ್ ಬ್ರೌಸಿಂಗ್ ಇದೆ ಮತ್ತು ಮಲ್ಟಿಪಲ್ ಇಂಡಿಯನ್ ಲ್ಯಾಂಗ್ವೇಜ್ ಸಪೋರ್ಟ್ ಇದೆ. ನೀವು ಕನ್ನಡದಲ್ಲಿ ಈ ಒಂದು ಮೊಬೈಲನ್ನು ಯೂಸ್ ಮಾಡ್ಕೋಬೋದು ಮತ್ತು ಇದರಲ್ಲಿ GPS ಮತ್ತು ಬ್ಲೂಟೂತ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದು ಮಾತ್ರ ಇಲ್ಲದೆ ಈ ಒಂದು ಫೋನ್ನಲ್ಲಿ ವೈರ್ಲೆಸ್ FM ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ ಮತ್ತು ವೈಫೈ ಕನೆಕ್ಟಿವಿಟಿ ಇದೆ. ಮತ್ತು ಇದರ ಡಿಸ್ಪ್ಲೇ ನೋಡಬೇಕಂದ್ರೆ 2.4 ಇಂಚ್ QVG ಡಿಸ್ಪ್ಲೇ ಕೊಟ್ಟಿದ್ದಾರೆ ಮತ್ತು 2 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಇದೆ. ಫ್ರಂಟ್ ಬಂದ್ಬಿಟ್ಟು VGA ಕ್ಯಾಮ್ರಾ ಇದೆ. ನೀವು ವಿಡಿಯೋ ಕಾಲಿಂಗ್ ಬಂದ್ಬಿಟ್ಟು ಆರಾಮಾಗಿ ಇದರಲ್ಲಿ ಮಾಡ್ಕೋಬೋದು. ವಿಡಿಯೋ ಕಾಲ್ ಮಾಡೋದು ಹೇಗೆ ಅಂತ ಒಂದು ವಿಡಿಯೋ ಮಾಡಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದರಲ್ಲಿ ಜಿಯೋ ಫೋನಲ್ಲಿ ಹೇಗೆ ವಿಡಿಯೋ ಕಾಲ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ 2000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ರ್ಯಾಮ್ ಬಂದು ನೋಡಬೇಕಂದ್ರೆ ಅರ್ಧ GB ರ್ಯಾಮ್, 512 MB ರ್ಯಾಮ್ ಇದೆ ಮತ್ತು 4 GB ಇಂಟರ್ನಲ್ ಮೆಮೊರಿ ಇದೆ ಮತ್ತು SD ಕಾರ್ಡ್ ಸಪೋರ್ಟ್ ಬಂದ್ಬಿಟ್ಟು ಅಪ್ ಟು 128 GB ತನಕ ಕೊಟ್ಟಿದ್ದಾರೆ. ಮತ್ತು ಇದರಲ್ಲಿ 3.5 mm ಆಡಿಯೋ ಜಾಕ್ ಕೂಡ ಕೊಟ್ಟಿದ್ದಾರೆ. ಇವೆಲ್ಲ ಬಿಟ್ಟು ಈ ಒಂದು ಫೋನ್ನಲ್ಲಿ ಬೇರೆ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಇದೆ ಅಂತ ನೋಡಬೇಕಂದ್ರೆ ಇದರಲ್ಲಿ ಜಿಯೋ ಶೇರ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಹಿಡ್ಕೊಂಡು ನೀವು ಬೇರೆ ಮೊಬೈಲಿಗೆ ಫೈಲ್ಸ್ಗಳನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಮತ್ತು ಇದರಲ್ಲಿ 450ಕ್ಕೂ ಹೆಚ್ಚು ಲೈವ್ TV ಚಾನಲ್ಗಳನ್ನು ನೋಡ್ಕೋಬೋದು. ನಿಮ್ಮ ಈ ಜಿಯೋ ಫೋನಲ್ಲಿ ಬಂದ್ಬಿಟ್ಟು ಹಾಟ್ಸ್ಟಾರಲ್ಲಿ ಲೈವ್ ಆಗಿ ಕ್ರಿಕೆಟ್ ಮ್ಯಾಚನ್ನು ನೋಡ್ಬೋದು. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಸೊ ಚೆಕ್ ಮಾಡಿ ನೋಡಿ. ಮತ್ತು ಈ ಒಂದು ಜಿಯೋ ಸಿನಿಮಾ ಆ್ಯಪ್ಸ್ ಇದೆಯಲ್ಲ, ಇದರಲ್ಲಿ ಬಂದ್ಬಿಟ್ಟು 6000ಕ್ಕೂ ಹೆಚ್ಚು ಮೂವಿಗಳನ್ನು ನೀವು ನೋಡ್ಕೋಬಹುದು. ಅದು ಮಾತ್ರ ಅಲ್ಲದೆ ಈ ಒಂದು ಜಿಯೋ ಫೋನಲ್ಲಿ ಜಿಯೋ ಮ್ಯೂಸಿಕ್ ಆ್ಯಪ್ ಇದೆ. ಸೊ ನೀವು ಅನ್ಲಿಮಿಟೆಡ್ ಆಗಿ ಸಾಂಗ್ಸನ್ನು ಕೇಳ್ಕೋಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಮೊನ್ನೆ ಈ ಮೊಬೈಲ್ನ ಚಾರ್ಜಿಗೆ ಹಾಕಿದ್ದು. ಸೊ ಚಾರ್ಜ್ ಬಂದ್ಬಿಟ್ಟು ಇನ್ನೂ ಹಂಗೆ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು, ಚಾರ್ಜ್ ಬಂದ್ಬಿಟ್ಟು ಹಾಗೆ ಇದೆ. ಸೊ ಜಾಸ್ತಿ ಏನು ಯೂಸ್ ಮಾಡಿಲ್ಲ, ಅಂದರೆ ಕಾಲ್ಸ್ ಎಲ್ಲ ಮಾಡ್ತಾ ಇದೆ. ಒಂದು 4-5 ಕಾಲ್ ಮಾಡಿದ್ದೀನಿ, ಹಂಗೆ ಇಟ್ಕೊಂಡಿದ್ದೆ. ಜಾಸ್ತಿ ಏನು ಇಂಟರ್ನೆಟ್ ಯೂಸ್ ಮಾಡೋಕ್ಕೆ ಹೋಗಿಲ್ಲ. 2-3 ದಿನ ಹಂಗೆ ನಿಲ್ತಿದೆ ಫುಲ್ಲಾಗಿ. ಮತ್ತು ಒಂದು 4-5 ದಿನ ಫುಲ್ ಡೌನ್ ಆಗ್ತಾ ಬರ್ತಾ ಇದೆ. ಸೊ ಚಾರ್ಜ್ ಎಲ್ಲ ಸಖತ್ತಾಗಿ ನಿಲ್ಲುತ್ತೆ. ನೀವು ಆರಾಮಾಗಿ ಕಾಲ್ ಮಾಡಿಕೊಂಡು ಇಂಟರ್ನೆಟ್ ಯೂಸ್ ಮಾಡಿಕೊಂಡು 1-2 ದಿನ ಇರ್ಬೋದು ಈ ಒಂದು ಮೊಬೈಲ್ನಲ್ಲಿ. ಸೊ ಹಾಗಾದರೆ ಈ ಒಂದು ಜಿಯೋ ಫೋನ್ನ ನೀವು ಉಚಿತವಾಗಿ ಗೆಲ್ಲಬೇಕು ಅಂದರೆ ನೀವು ಏನೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ. ಸೊ ಆ ವಿಡಿಯೋನ ಕ್ಲಿಕ್ ಮಾಡಿ ಪ್ಲೇ ಮಾಡಿ. ಮತ್ತು ಆ ಒಂದು ವಿಡಿಯೋದಲ್ಲಿ ಎಷ್ಟು ರೂಪಾಯಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ನಿಮಗೆ 112 GB ಡಾಟಾ 51 ದಿನಕ್ಕೆ ಸಿಗುತ್ತೆ ಅಂತ ಆ ವಿಡಿಯೋನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ರೂಪಾಯಿಗೆ ರೀಚಾರ್ಜ್ ಮಾಡಿಕೊಂಡ್ರೆ 112 GB ಡಾಟಾ ಇಷ್ಟು ದಿನಕ್ಕೆ ಸಿಗುತ್ತೆ ಅಂತ ಆ ರೀತಿ ಕಮೆಂಟ್ ಮಾಡಿದ್ರೆ ನಾನು ಲೈವ್ ಆಗಿ ಬಂದು ನೇರ ಪ್ರಸಾರದಲ್ಲಿ ಒಂದು ಇಂಟರ್ನೆಟ್ ವೆಬ್ಸೈಟ್ ಇದೆ. ಸೊ ಅದರಲ್ಲಿ ಬಂದ್ಬಿಟ್ಟು ಆ ಒಂದು ವೆಬ್ಸೈಟ್ ಬಂದ್ಬಿಟ್ಟು ರ್ಯಾಂಡಮ್ ಆಗಿ ಒಂದೇ ಒಂದು ಕಮೆಂಟನ್ನು ಆಯ್ಕೆ ಮಾಡುತ್ತೆ. ಆಯ್ಕೆ ಮಾಡಿ ಬಂದಿರುವ ಒಂದು ಕಸ್ಟಮರ್ಗೆ ನಾನು ಈ ಒಂದು ಜಿಯೋ ಫೋನ್ನ ಉಚಿತವಾಗಿ ಕಳಿಸ್ಕೊಡ್ತೀನಿ. ಅದು ಪಾರ್ಸಲಲ್ಲಿ ಕಳಿಸ್ಕೊಡ್ತೀನಿ, ಕರ್ನಾಟಕದಲ್ಲಿ ಎಲ್ಲಿದ್ದರೂ ಕೂಡ. ಸೊ ಇಷ್ಟೇ ಕಂಡೀಷನ್ ಅಲ್ಲ, ಇನ್ನೂ ಇದ್ದಾವೆ. ಅದೇನಪ್ಪ ಅಂದರೆ ನೀವು ಕಮೆಂಟ್ ಮಾಡ್ತಿರಲ್ಲ ಆ ವಿಡಿಯೋ ಕೆಳಗೆ, ಅದ್ರ ಜೊತೆಗೆ ನಿಮ್ಮ ಫೋನ್ ನಂಬರನ್ನು ಕೂಡ ಹಾಕಿರಿ. ಒಂದು ವೇಳೆ ನೀವು ಲೇಡೀಸ್ ಆಗಿದ್ದರೆ ನಿಮ್ಮ ಇಮೇಲ್ ID ನ ಹಾಕ್ಬೋದು. ಯಾಕಪ್ಪ ಅಂದರೆ ನೀವು ಕಮೆಂಟ್ ಮಾಡಿದ್ದು ನೀವೇನಾ ಅಂತ ಕನ್ಫರ್ಮ್ ಆಗೋಕ್ಕೆ ಅದನ್ನು ಹಾಕೋದು. ಒಂದು ವೇಳೆ ನೀವು ಗೆದ್ರಿ ಅಂತ ತಿಳ್ಕೊಳ್ಳಿ, ನಿಮ್ಮ ಹೆಸರಲ್ಲಿ ಬೇರೆ ಯಾರಾದರೂ ಅಕೌಂಟ್ ಕ್ರಿಯೇಟ್ ಮಾಡಿಬಿಟ್ಟು ಬಂದರೆ ನಾನೇ ಗೆದ್ದಿರೋದು ಅಂತ, ಸೊ ಮೊಬೈಲ್ ಬಂದ್ಬಿಟ್ಟು ಅವ್ರಿಗೆ ಹೋಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ನ ಅದ್ರ ಜೊತೆಗೆ ಹಾಕಿರಿ. ಸೊ ಲಾಸ್ಟ್ ಕಂಡೀಷನ್ ಏನಪ್ಪ ಅಂದರೆ ಆ ಒಂದು ಕಮೆಂಟ್ನಲ್ಲಿ ನೀವು ಇಷ್ಟು ರೂಪಾಯಿಗೆ ರೀಚಾರ್ಜ್ ಮಾಡಿಕೊಂಡ್ರೆ 112 GB ಡಾಟಾ 51 ದಿನಕ್ಕೆ ಸಿಗುತ್ತೆ ಅಂತ ಹಾಕಿರಬೇಕು. ಅದ್ರ ಜೊತೆಗೆ ನಿಮ್ಮ ಫೋನ್ ನಂಬರು ಅಥವಾ ಇಮೇಲ್ ID ನ ಹಾಕಿರಬೇಕು. ರ್ಯಾಂಡಮ್ ಕಮೆಂಟ್ ಪಿಕ್ಕರಲ್ಲಿ ಅಪೂರ್ಣವಾದ ಆನ್ಸರ್ ಬಂದರೆ ಆ ಒಂದು ಕಮೆಂಟನ್ನು ನಾವು ಕ್ಯಾನ್ಸಲ್ ಮಾಡ್ತೀವಿ. ನಾವು ಹೊಸದಾಗಿ ರ್ಯಾಂಡಮ್ ಕಮೆಂಟ್ನ ಪಿಕ್ ಮಾಡ್ತೀವಿ. ಮತ್ತು ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ರ್ಯಾಂಡಮ್ ಆಗಿ ಆ ಒಂದು ವೆಬ್ಸೈಟ್ ಕಮೆಂಟನ್ನು ಪಿಕ್ ಮಾಡುವಾಗ ಒಂದು ಯೂಟ್ಯೂಬರ್ನ ಹೆಸರು ಅದು ಸೆಲೆಕ್ಟ್ ಮಾಡಿಕೊಂಡ್ರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಇನ್ನೊಂದ್ಸಲಿ ಟ್ರೈ ಮಾಡ್ತೀವಿ. ಸೊ ಯಾಕಪ್ಪ ಅಂದರೆ ಈ ಒಂದು ಜಿಯೋ ಫೋನ್ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಹೋದರೆ ನಮಗೆ ತುಂಬ ಸಂತೋಷ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಕಂಡೀಷನ್ಗಳನ್ನು ಹೇಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸಿಮ್ ಬಂದಿತ್ತು, ಆ ಸಿಮ್ನ ನಾನು ಕೊಡಲ್ಲ, ಯಾಕಂದರೆ ಅದು ನನ್ನ ಹೆಸರಲ್ಲಿದೆ, ನನ್ನ ಆಧಾರ್ ಕಾರ್ಡಲ್ಲಿ ಕ್ರಿಯೇಟ್ ಆಗಿದೆ. ಸೊ ಸಿಮ್ ಇಲ್ಲದೆ ಈ ಒಂದು ಜಿಯೋ ಫೋನ್ ಮತ್ತು ಇದ್ರ ಜೊತೆಗೆ ಈ ಬಾಕ್ಸು, ಇದರೊಳಗೆ ಒಂದು ಚಾರ್ಜರು. ಈ ಒಂದು ಜಿಯೋ ಫೋನ್ನಲ್ಲಿ ಜಿಯೋ ಗೇಮ್ಸ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅನ್ಲಿಮಿಟೆಡ್ ಆಗಿ ಗೇಮ್ಸ್ಗಳನ್ನು ಆಡ್ಕೋಬಹುದು. ಮತ್ತು ಜಿಯೋ ಸ್ಟೋರ್ ಅಂತ ಆ್ಯಪ್ಸ್ ಇದೆ. ಸೊ ಆ ಒಂದು ಸ್ಟೋರಲ್ಲಿ ನೀವು ಅನ್ಲಿಮಿಟೆಡ್ ಆಗಿ ಆ್ಯಪ್ಸ್ಗಳನ್ನು ಜಿಯೋ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬಹುದು. ಇದರಲ್ಲಿ ಬಂದ್ಬಿಟ್ಟು ಜಿಯೋ ಅಪ್ಲಿಕೇಶನ್ ಏನೆಲ್ಲ ಇದೆಯೋ ಅದೆಲ್ಲ ಅನ್ಲಿಮಿಟೆಡ್ ಆಗಿ ನಿಮಗೆ ಸಿಗುತ್ತೆ. ಇದಕ್ಕೆ ನೀವು ಎಕ್ಸ್ಟ್ರಾ ಚಾರ್ಜಸ್ ಏನು ಕಟ್ಟೋದು ಬೇಡ. ಮತ್ತೆ ಒಂದು ಯೂಸರ್ ಮ್ಯಾನುವಲ್ ಈ ಬಾಕ್ಸ್ನಲ್ಲಿದೆ, ಇದನ್ನೆಲ್ಲ ನಿಮಗೆ ಕೊರಿಯರಲ್ಲಿ ಕಳಿಸ್ತೀನಿ. ಮತ್ತು ಇನ್ನೊಂದು ವಿಷಯ, ನೀವು ಆ ಒಂದು ಕಮೆಂಟ್ನಲ್ಲಿ ನಿಮ್ಮ ನಂಬರ್ ಹಾಕಿದರೆ ನಾನು ಲೈವ್ ಆಗಿ ರ್ಯಾಂಡಮ್ ಕಮೆಂಟ್ ಪಿಕ್ ಮಾಡ್ತೀನಲ್ಲ, ಸೊ ನಿಮ್ಮ ಹೆಸರು ಬಂದಾಗ ನಿಮಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊತೀನಿ ನಿಮ್ಮ ಅಡ್ರೆಸ್ಸನ್ನು.
ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇನೆ. ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವೇನೇ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಮ್ಮ ಮುಂದಿನ ವಿಡಿಯೋಗಳನ್ನ ನೀವು ತಪ್ಪದೆ ವೀಕ್ಷಿಸಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಜೈ ಹಿಂದ್.